ಇನ್ನು ದರ್ಶನ್ ಭೇಟಿ ಮಾಡೋದಕ್ಕೆ ಇವತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿಗೆ ಹೋಗಿರುವಂಥದ್ದು. ಇನ್ನು ಪತ್ನಿಯನ್ನ ಭೇಟಿ ಮಾಡೋದಕ್ಕೆ ದರ್ಶನ್ ಕೂಡ ಆಚೆ ಬಂದಿರುವಂತಹ ದೃಶ್ಯಾವಳಿಗಳು ಇಲ್ಲಿ ಗಮನಿಸ್ತಾ ಇರುವಂಥದ್ದು. ವಿಸಿಟರ್ ರೂಮ್ಗೆ ದರ್ಶನ್ ಬರ್ತಾ ಇರುವಂತಹ ದೃಶ್ಯಾವಳಿ. ಇನ್ನು ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಸ್ನೇಹಿತ ಧನ್ವೀರ್ ಕೂಡ ಅಲ್ಲಿಗೆ ಹೋಗಿರುವಂಥದ್ದು. ಜೊತೆಗೆ ಹರೀಶ್ ಅನ್ನೋರು ಕೂಡ ಅಲ್ಲಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ದರ್ಶನ್ ಭೇಟಿಗೆ ಇವತ್ತು ಅವಕಾಶ ನೀಡಿರುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಇವತ್ತು ದರ್ಶನ್ ಪರ ವಕೀಲರು ನ್ಯಾಯಾಧೀಶರ ಮುಂದೆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಅಂದರೆ ಅವರ ಆತ್ಮೀಯರು ಅಥವಾ ಆಪ್ತ ವಲಯದಲ್ಲಿರುವಂಥವ್ರಿಗೂ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದರಿಂದಾಗಿ ಧನ್ವೀರ್ಗೂ ಕೂಡ ಭೇಟಿಗೆ ಅವಕಾಶ ಸಿಕ್ಕಿರುವಂಥ ಸಾಧ್ಯತೆಗಳಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇವತ್ತು ದರ್ಶನ್ ಭೇಟಿ ಮಾಡೋದಕ್ಕೆ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಹೋಗಿರುವಂಥದ್ದು. ಅವರ ಜೊತೆಗೆ ನಟ ಧನ್ವೀರ್ ಕೂಡ ಹೋಗಿದ್ದಾರೆ. ಜೊತೆಗೆ ಅವ್ರ ಜೊತೆ ಹರೀಶ್ ಅನ್ನೋರು ಕೂಡ ಹೋಗಿರುವಂಥದ್ದು. ಈಗ ದರ್ಶನ್ ಹೊರಗಡೆ ಬಂದಿರುವಂಥ ದೃಶ್ಯಾವಳಿಗಳಿಂದ ಗಮನಿಸ್ತಾ ಇದ್ವಿ ಪತ್ನಿಯನ್ನು ಭೇಟಿ ಮಾಡೋದಕ್ಕೆ. ಇನ್ನು ಸಾಲು ಸಾಲು ರಜೆಗಳಿದ್ದಂಥ ಹಿನ್ನೆಲೆಯಲ್ಲಿ ದರ್ಶನ್ ಯಾರನ್ನೂ ಕೂಡ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ರಜಾ ಇಲ್ಲ ಅಂದಿದ್ರೆ ವಾರದಲ್ಲಿ 1-2 ದಿನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇತ್ತು. ಅವರ ವಕೀಲರಾದರೂ ಬಂದು ಮಾತಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಸರ್ಕಾರಿ ರಜೆ ಇದ್ದಂಥ ಹಿನ್ನೆಲೆಯಲ್ಲಿ ಯಾರೂ ಕೂಡ ದರ್ಶನ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಬಟ್ ಇವತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೋಗಿರುವಂಥದ್ದು ದರ್ಶನ್ ಭೇಟಿ ಮಾಡೋದಕ್ಕೆ. ಅವ್ರ ಜೊತೆ ನಟ ಧನ್ವೀರ್ ಕೂಡ ಹೋಗಿದ್ದಾರೆ. ಇನ್ನು ದರ್ಶನ್ ಕೂಡ ವಿಸಿಟರ್ ರೂಮ್ಗೆ ಈಗಾಗಲೇ ಆಗಮಿಸಿರುವಂಥದ್ದು ನಾವು ಗಮನಿಸ್ತಾ ಇರುವಂಥ ದೃಶ್ಯಾವಳಿಗಳು. ಇನ್ನು ಪ್ರತಿ ಬಾರಿ ಹೋದಂಥ ಸಂದರ್ಭದಲ್ಲೂ ಕೂಡ ವಿಜಯಲಕ್ಷ್ಮಿ ದರ್ಶನ್ ರವರಿಗೆ ಒಂದಷ್ಟು ತಿಂಡಿ ತಿನಿಸುಗಳು, ಇದ್ರ ಜೊತೆಗೆ ವಾರ ಪೂರ್ತಿ ಅವರು ದೇವರ ಮೊರೆ ಹೋಗಿರ್ತಾರೆ. ಹಲವಾರು ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾ ಇರ್ತಾರೆ. ಆ ದೇವರ ಪ್ರಸಾದ, ಕುಂಕುಮ ಇದೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿ ದರ್ಶನ್ಗೆ ಕೊಡುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇರ್ತೀವಿ. ಅದೇ ರೀತಿಯಾಗಿ ದರ್ಶನ್ ಸದ್ಯಕ್ಕೆ ವಿಸಿಟರ್ ಕೊಠಡಿಗೆ ಆಗಮಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಅಂದರೆ ಬ್ಯಾಗ್ ಇಟ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಕಳೆದ ಬಾರಿ ಕೊಟ್ಟಂಥ ಬ್ಯಾಗನ್ನು ತೆಗೆದುಕೊಂಡು ಬಂದು ಅವರು ಈ ಬಾರಿ ಒಂದು ತಿಂಡಿ ತಿನಿಸುಗಳಿರುವಂಥ ಬ್ಯಾಗನ್ನು ತೆಗೆದುಕೊಂಡು ಹೋಗ್ತಾರೆ.